ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ 4 ಮಾಡೆಲ್ ಕ್ವಶನ್ ಪೇಪರ್ 4ಅನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಮಲ್ಲೇಶ್ವರಂ, ಬೆಂಗಳೂರು. SSLC ಮಾಡೆಲ್ ಕ್ವಶನ್ ಪೇಪರ್ 4 ಈಗಾಗಲೇ 1, 2, 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಲಾಗಿದೆ. ಇದು 4ನೇ ಕ್ವಶನ್ ಪೇಪರ್. ಭಾಗ 1 ಇವಾಗ ನೋಡೋಣ. ಭಾಗ ಎ ಭೌತ ವಿಜ್ಞಾನ. ದರ್ಪಣವೊಂದರ ಉಂಟಾದ ಪ್ರತಿಬಿಂಬದ ವರ್ಧನೆಯು -1.73 ಆಗಿದೆ. ಹಾಗಾದರೆ ಈ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ಚಿಕ್ಕದಾಗಿದ್ದು, ಏಕೆಂದರೆ ಅದು ಮೈನಸ್ ಇದೆ, 1.73 ಆಗಿದೆ, ಆದ್ದರಿಂದ ಅದು ಸತ್ಯ ಮತ್ತು ಚಿಕ್ಕದಾಗಿದ್ದು. ವ್ಯಕ್ತಿಯೊಬ್ಬನಿಗೆ ಕಣ್ಣಿನ ಮುಂದೆ 40 ಸೆಂಟಿಮೀಟರ್ನಿಂದ 80 ಸೆಂಟಿಮೀಟರ್ವರೆಗಿನ ದೂರದಲ್ಲಿರುವ ವಸ್ತುಗಳು ಮಾತ್ರ ಸ್ಪಷ್ಟವಾಗಿ ಕಾಣುತ್ತವೆ. ಈ ದೃಷ್ಟಿದೋಷ ಮತ್ತು ದೋಷದ ಪರಿಹಾರದ ಒಂದು ಕ್ರಮವೆಂದರೆ ಇದು ದೂರದೃಷ್ಟಿ. ಸೂಕ್ತ ಪೀನಮಸೂರದ ಬಳಕೆಯನ್ನು ಮಾಡಬೇಕು. ನೆಕ್ಸ್ಟ್ ಕ್ವಶನ್. ಬಿಳಿಯ ಬೆಳಕಿನ ಪುಂಜವೊಂದನ್ನು ಎ ಮತ್ತು ಬಿ ಎಂಬ ಎರಡು ಪಾರದರ್ಶಕ ಮಾಧ್ಯಮದ ಮೂಲಕ ಹಾಯಿಸಿದಾಗ ಎ ಮಾಧ್ಯಮದಿಂದ ಚದುರಿದ ಬೆಳಕಿನ ಬಣ್ಣ ನೀಲಿ ಮತ್ತು ಬಿ ಮಾಧ್ಯಮದಿಂದ ಚದುರಿದ ಬೆಳಕಿನ ಬಣ್ಣ ಬಿಳಿ ಆಗಿದೆ. ಈ ವಿದ್ಯಮಾನಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಎಂದರೆ ಎ ಮಾಧ್ಯಮ ಕಣಗಳ ಗಾತ್ರವು ಬಿ ಮಾಧ್ಯಮದ ಕಣಗಳ ಗಾತ್ರಕ್ಕಿಂತ ಹೆಚ್ಚಾಗಿದೆ. ಆಪ್ಷನ್ ಬಿ ಮಾಧ್ಯಮದ ಕಣಗಳ ಗಾತ್ರವು ಎ ಮಾಧ್ಯಮದ ಕಣಗಳ ಗಾತ್ರಕ್ಕಿಂತ ಹೆಚ್ಚಾಗಿದೆ. ಎ ಮತ್ತು ಬಿ ಎರಡೂ ಮಾಧ್ಯಮಗಳಲ್ಲಿ ಕಣಗಳ ಗಾತ್ರವು ಸಮನಾಗಿದೆ. ಎ ಮತ್ತು ಬಿ ಎರಡೂ ಮಾಧ್ಯಮಗಳ ಸಾಂದ್ರತೆಯು ಸಮನಾಗಿದೆ. ಇಲ್ಲಿ ನೋಡಿ, ಸರಿಯಾದ ಆಪ್ಷನ್ ಬಿ ಆಪ್ಷನ್ ಸರಿಯಾದ ಆಪ್ಷನ್. ಏಕೆಂದರೆ ನೀಲಿ ಬಣ್ಣವು ಅತ್ಯಂತ ಚಿಕ್ಕ ಕಣಗಳು ಚದುರಿಸುತ್ತವೆ. ಆದ್ದರಿಂದ ದೊಡ್ಡ ಗಾತ್ರದ ಕಣಗಳು ಬಿ ಮಾಧ್ಯಮದ ಕಣಗಳಲ್ಲಿ ಇರುತ್ತವೆ. ಆದ್ದರಿಂದ ಬಿ ಆಪ್ಷನ್ ಸರಿಯಾದ ಉತ್ತರ. ವಿದ್ಯುತ್ ಮಂಡಲದಲ್ಲಿ ಸೇರ್ಪಡೆ ಇಲ್ಲದೆ ದಾಟಿದ ತಂತಿಗಳು ಮತ್ತು ರಿಯೋಸ್ಟ್ಯಾಟ್ಗಳ ಚಿಹ್ನೆಗಳ ಚಿತ್ರಗಳನ್ನು ಬರೆಯಿರಿ. ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಈ ರೀತಿ ಇರುತ್ತೆ. ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ಇನ್ನು ಅದೇ ರೀತಿ ರಿಯೋಸ್ಟ್ಯಾಟ್ನ ಸಂಕೇತ. ಇದು ರಿಯೋಸ್ಟ್ಯಾಟ್ನ ಸಂಕೇತ, ಅಥವಾ ನೀವು ಈ ರೀತಿಯೂ ಬರಿಬೋದು. ಇದನ್ನು ರಿಯೋಸ್ಟ್ಯಾಟ್ನ ಸಂಕೇತ ಈ ರೀತಿ ಬರಿಬೋದು. ಒಂದು ಮಾಧ್ಯಮದ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕವು 1ಕ್ಕಿಂತ ಕಡಿಮೆ ಇರಲು ಸಾಧ್ಯವಿಲ್ಲ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿದರೆ, ವಕ್ರೀಭವನ ಸೂಚ್ಯಂಕ ಅಂದರೆ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ಮಾಧ್ಯಮದಲ್ಲಿ ಬೆಳಕಿನ ವೇಗಗಳ ಅನುಪಾತವನ್ನು ನಾವು ವಕ್ರೀಭವನ ಸೂಚ್ಯಂಕ ಅಂತ ಕರಿತೀವಿ. ಅವುಗಳ ಅನುಪಾತ 1ಕ್ಕಿಂತ ಕಡಿಮೆ ಇರಲು ಸಾಧ್ಯವಿಲ್ಲ. ಇನ್ನು ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ. ಬೆಳಕಿನ ಪ್ರತಿಫಲನದ ನಿಯಮ ಅಂದರೆ ಪತನ ಕೋನ ಮತ್ತು ಪ್ರತಿಫಲನ ಕೋನ ಸಮವಾಗಿರುತ್ತದೆ. ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ ಪತನ ಕೋನ ಮತ್ತು ಪ್ರತಿಫಲನ ಕೋನ ಸಮವಾಗಿರುತ್ತದೆ. I = R. ಕೋನ I, ಪತನ ಕೋನ R. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್. ಮಸೂರದ ಸಾಮರ್ಥ್ಯ ಎಂದರೇನು? ಇದರ SI ಮಾನ. ಯಾವುದೇ ಮಸೂರವು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಸಾಮರ್ಥ್ಯವು ಅದರ ಸಂಗಮ ದೂರವನ್ನು ಅವಲಂಬಿಸಿರುತ್ತದೆ. ಹಾಗಾದರೆ ಮಸೂರದ ಸಾಮರ್ಥ್ಯ ಎಂದರೆ ಯಾವುದೇ ಮಸೂರದ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಮತ್ತು ವಿಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ನಾವು ಮಸೂರದ ಸಾಮರ್ಥ್ಯ ಅಂತ ಕರಿತೀವಿ. ಇದರ SI ಮಾನ ಡಯಾಪ್ಟರ್. ಒಂದು ವಿದ್ಯುತ್ಕಾಂತ ತಯಾರಿಸುವ ವಿಧಾನ ಅಂದರೆ ಒಂದು ಸಿಲಿಂಡರ್ ಆಕಾರದ ಕಬ್ಬಿಣವನ್ನು ತಗೊಂಡು ಅವಾಹಕ ತಂತಿಯನ್ನು ಒತ್ತೊತ್ತಾಗಿ ಸುತ್ತಿದಾಗ, ಒಂದು ಸಿಲಿಂಡರ್ ಆಕಾರದ ಕಬ್ಬಿಣವನ್ನು ತೆಗೆದುಕೊಂಡು ಅವಾಹಕ ಬದುಕಿರುವ ತಂತಿಯನ್ನು ತೆಗೆದುಕೊಂಡು ಒತ್ತೊತ್ತಾಗಿ ಬಂಧಿಸಿಕೊಂಡಾಗ ಅದಕ್ಕೆ ನಾವು ವಿದ್ಯುತ್ ಕೋಶಕ್ಕೆ ಸಂಪರ್ಕಕ್ಕೆ ತಂದಾಗ
ಅಲ್ಲಿ ವಿದ್ಯುತ್ ಕಾಂತ ನಾವು ತಯಾರಿಸಬಹುದು. ಇದನ್ನು ನಾವು ಸೊಲನಾಯ್ಡ್ ಅಂತ ಕರಿತೀವಿ. ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೊಲನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತು ಮೆದು ಕಬ್ಬಿಣ ತುಂಡನ್ನು ಇರಿಸಿದಾಗ ಕಾಂತವನ್ನಾಗಿಸಲು ಉಪಯೋಗಿಸಬಹುದು. ಇದನ್ನು ನಾವು ವಿದ್ಯುತ್ ಕಾಂತ ಅಂತ ಕರಿತೀವಿ. ವಾಹಕ ತಂತಿಯ ಸುರುಳಿಯೊಂದರಿಂದ ಉಂಟಾದ ಕಾಂತಕ್ಷೇತ್ರದ ಪ್ರಬಲತೆಯನ್ನು ಹೇಗೆ ಹೆಚ್ಚಿಸಬಹುದು? ಒಂದು ವಾಹಕ ತಂತಿಯ ಸುರುಳಿಯಿಂದ ಕಾಂತಕ್ಷೇತ್ರ ಏನಾದರೂ ಉಂಟಾಗಿದ್ದರೆ ಅದರ ಕಾಂತಕ್ಷೇತ್ರ ನಾವು ಹೆಚ್ಚಿಸಬೇಕಾದ್ರೆ ಸುರುಳಿಗಳ ಸಂಖ್ಯೆಯನ್ನು ನಾವು ಹೆಚ್ಚಿಸಬೇಕು ಮತ್ತು ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಬೇಕು. ಇನ್ನು ಕಾಂತಕ್ಷೇತ್ರ ಎಂದರೇನು? ಕಾಂತೀಯ ಬಲರೇಖೆಗಳ ಯಾವುದಾದರೂ 4 ಲಕ್ಷಣಗಳನ್ನು ಪಟ್ಟಿ ಮಾಡಿ. ಕಾಂತಕ್ಷೇತ್ರ ಅಂದರೆ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅದರ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ವ್ಯಾಪ್ತಿಯನ್ನು ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ. ಕಾಂತೀಯ ಬಲರೇಖೆಗಳ ಯಾವುದಾದರೂ 4 ಗುಣಲಕ್ಷಣಗಳು. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಅವು ಆವೃತವಾಗಿರುತ್ತವೆ. ವಿದ್ಯುತ್ ಪ್ರವಾಹ ಹೆಚ್ಚಿಸಿದಂತೆ ಕಾಂತೀಯ ಬಲರೇಖೆಗಳು ಹೆಚ್ಚುತ್ತವೆ. ಈ ಗುಣಲಕ್ಷಣಗಳನ್ನು ಬರೀಬಹುದು. ಇನ್ನು ರಸ್ವಮಂಡಲ ಎಂದರೇನು? ರಸ್ವಮಂಡಲ ಶಾರ್ಟ್ ಸರ್ಕ್ಯೂಟ್. ಸಜೀವ ತಂತಿ ಅಥವಾ ತಟಸ್ಥ ತಂತಿ ನೇರ ಸಂಪರ್ಕದಲ್ಲಿ ಬಂದಾಗ ಅಥವಾ ದೋಷಪೂರಿತ ಸಾಧನಗಳನ್ನು ಬಳಸಿದಾಗ ಅಥವಾ ಒಂದೇ ಸಾಕೆಟ್ಗೆ ಹಲವಾರು ಸಾಧನಗಳನ್ನು ಬಳಸಿದಾಗ ಮಂಡಲದಲ್ಲಿ ಹಠಾತ್ ಉಷ್ಣವು ಹೆಚ್ಚಾದಾಗ ರಸ್ವಮಂಡಲ ಉಂಟಾಗುತ್ತದೆ. ಇದನ್ನು ರಸ್ವಮಂಡಲ ಅಂತ ಕರಿತೀವಿ. ರಸ್ವಮಂಡಲದಿಂದ ಸಂಭವಿಸಬಹುದಾದ ತೊಂದರೆಗಳನ್ನು ತಡೆಗಟ್ಟಲು ಅನುಸರಿಸಬಹುದಾದ ಯಾವುದಾದ್ರೂ 2 ಕ್ರಮಗಳನ್ನು ಬರೆಯಿರಿ. ಒಂದೇ ಸಾಕೆಟ್ಗೆ ಹಲವಾರು ಉಪಕರಣಗಳನ್ನು ನಾವು ಜೋಡಿಸಬಾರದು. ದೋಷಪೂರಿತ ಸಾಧನಗಳನ್ನು ಬಳಸಬಾರದು. ಸಜೀವ ತಂತಿ ಮತ್ತು ತಟಸ್ಥ ತಂತಿ ಅದರ ಮೇಲೆ ಅವಾಹಕ ಹೊದಿಕೆ ಇರಬೇಕು. ಆ ರೀತಿ ನಾವು ಗಮನ ಹರಿಸಬೇಕು. ಪಿನ ಮಸೂರ F1 ಮತ್ತು 2F1ಗಳ ನಡುವೆ ವಸ್ತುವನ್ನು ಇಟ್ಟಾಗ ಬಿಂಬ ಎಲ್ಲಿ ಉಂಟಾಗುತ್ತದೆ? ಆ ಚಿತ್ರವನ್ನು ತೆಗಿಬೇಕು. ನೀವೆಲ್ಲರೂ ಬಹುಶಃ ತೆಗಿತೀರಿ. ಇನ್ನು 2 ಮೀಟರ್ ಉದ್ದ ಲೋಹದ ತಂತಿಯ ರೋಧ 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ 28 ಓಮ್ ಆಗಿದೆ. ಆ ತಂತಿಯ ವ್ಯಾಸ 0.04 ಆದಾಗ ಅದೇ ತಾಪಮಾನದಲ್ಲಿ ರೋಧಶೀಲತೆಯನ್ನು ಕಂಡುಹಿಡಿಯಬೇಕು. ರೋಧಶೀಲತೆ ಇದು ಸೂತ್ರ. ರೋಧಶೀಲತೆಯ ಸೂತ್ರನ ಹಚ್ಚಬೇಕು. ρ = RA/L ಅನ್ನು ಹಚ್ಚಿ ಸೂತ್ರವನ್ನು ಬಿಡಿಸಬೇಕು. ಸಾಲ್ವ್ ಇದೆ ವಿದ್ಯುಚ್ಛಕ್ತಿ ಪಾಠದಲ್ಲಿ, ನೀವುಗಳು ನೋಡಬಹುದು. ಕೆಳಗಿನ ವಿದ್ಯಮಾನಗಳನ್ನು ವಿವರಿಸಿ. ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವುದು. ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ನೋಡಿ. ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗಬೇಕಾದ್ರೆ 2 ಕಂಡೀಷನ್ ಇರಬೇಕು. ಒಂದು, ಮಳೆ ಬರ್ತಿರಬೇಕು, ಅಂದರೆ ನೀರಿನ ಹನಿಗಳು ವಾತಾವರಣದಲ್ಲಿ ಇರಬೇಕು. ಇನ್ನೊಂದು, ಸೂರ್ಯನ ಬೆಳಕು ವಾತಾವರಣದಲ್ಲಿ ಇರಬೇಕು. ಇವೆರಡು ಕಂಡೀಷನ್ ಮೋಸ್ಟ್ ಇಂಪಾರ್ಟೆಂಟ್. ಅದರ ಜೊತೆಗೆ ಇನ್ನು ನೀರಿನ ಹನಿಗಳ ಮೂಲಕ ಬೆಳಕಿನ ಕಿರಣಗಳು ಪ್ರವೇಶಿಸಿದಾಗ ಈ ನೀರಿನ ಹನಿಯು ಕಿರುಪಟ್ಟಕದಂತೆ ವರ್ತಿಸುತ್ತದೆ. ಬೆಳಕು ಪ್ರವೇಶಿಸಿದಾಗ ವಕ್ರೀಭವನಗೊಂಡು ನೀರಿನ ಹನಿಗಳ ಮೂಲಕ ಆಂತರಿಕ ಪ್ರತಿಫಲನಗೊಂಡು ಬೆಳಕಿನ 7 ಬಣ್ಣಗಳು ಗೋಚರಿಸುತ್ತವೆ. ಇದನ್ನೇ ನಾವು ಕಾಮನಬಿಲ್ಲು ಅಂತ ಕರಿತೀವಿ. ಹೀಗೆ ಕಾಮನಬಿಲ್ಲು ಕಂಡುಬರುತ್ತದೆ. ಹೇಗೆ? ಬೆಳಕಿನ ಕಿರಣಗಳು ನೀರಿನ ಹನಿಗಳ ಮೂಲಕ ವಕ್ರೀಭವನಗೊಂಡು ಆಂತರಿಕ ಪ್ರತಿಫಲನಗೊಂಡು ಬೆಳಕಿನ ವರ್ಣ ವಿಭಜನೆ ಕಂಡುಬರುತ್ತದೆ. ಇದನ್ನೇ ನಾವು ಕಾಮನಬಿಲ್ಲು ಅಂತ ಕರಿತೀವಿ. ಇನ್ನು ನಕ್ಷತ್ರಗಳು ಹೇಗೆ ಮಿನುಗುತ್ತವೆ? ನಕ್ಷತ್ರಗಳು ಮಿನುಗುವಿಕೆ. ಭೂಮಿಯ ವಾಯುಮಂಡಲದ ಭೌತಿಕ ಪರಿಸ್ಥಿತಿಗಳು ಸ್ಥಿರವಾಗಿಲ್ಲದ ಕಾರಣ ನಕ್ಷತ್ರಗಳು ತುಂಬ ದೂರದಲ್ಲಿರುವುದರಿಂದ ಅವು ಅಂದಾಜು ಬಿಂದು ಗಾತ್ರದ ಬೆಳಕಿನ ಮೂಲಗಳಂತೆ ಕಾಣುತ್ತವೆ. ನಕ್ಷತ್ರಗಳಿಂದ ಬರುವ ಬೆಳಕಿನ ಕಿರಣಗಳ ಹಾದಿಯು ಸ್ವಲ್ಪ ಮಟ್ಟಿಗೆ ಬದಲಾಗುವುದರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ಸ್ಥಿತ್ಯಂತರವಾಗುತ್ತದೆ ಮತ್ತು ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಗುತ್ತದೆ. ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಮತ್ತು ಕೆಲವೊಮ್ಮೆ ಕುಂದಿದಂತೆ ಕಾಣುತ್ತವೆ. ಇದೇ ನಕ್ಷತ್ರಗಳ ಮಿನುಗುವಿಕೆಯ ಪರಿಣಾಮ. 4 ಅಂಕದ ಪ್ರಶ್ನೆ ಕೇಳಿದ್ರೆ ನೋಡ್ರಿ, ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ.
ಇನ್ನು ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳನ್ನು ಸರಣಿ ಸಂಪರ್ಕಗೊಳಿಸುವುದಕ್ಕಿಂತಲೂ ಅವುಗಳನ್ನು ಸಮಾಂತರ ಸಂಪರ್ಕಗೊಳಿಸುವುದು ಉತ್ತಮ, ಏಕೆ ವಿವರಿಸಿ. ಸರಣಿಯಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರದಲ್ಲಿ ನಾವು ಸಂಪರ್ಕದಲ್ಲಿ ಜೋಡಿಸುವುದು ಉತ್ತಮ. ಏಕೆಂದರೆ ಸಮಾಂತರದಲ್ಲಿ ಒಂದು ಉಪಕರಣ ಹಾಳಾದರೆ ಇನ್ನೊಂದು ಉಪಕರಣ ಹಾಳಾಗುವುದಿಲ್ಲ. ಸಮಾಂತರದಲ್ಲಿ ವಿಭವಾಂತರ ವಿಭಜನೆ ಆಗುತ್ತದೆ. ನಾವು ಬಳಸುವಂತಹ ಸಾಧನ ಸಲಕರಣೆಗಳು ತನ್ನ ಪೂರ್ಣ ಸಾಮರ್ಥ್ಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಆದ್ದರಿಂದ ನಾವು ಸಮಾಂತರವನ್ನು ಬಳಸಬೇಕು. ಮನೆಗಳಲ್ಲಿ, ಶಾಲೆಗಳಲ್ಲಿ ಸಮಾಂತರನ ಬಳಸ್ತಾರೆ. ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಜೌಲ್ ಏನು ಹೇಳ್ತಾನಪ್ಪ ಅಂದ್ರೆ H=I²RT ಅಂತ ಹೇಳ್ತಾನೆ. ಅಂದ್ರೆ ಮಂಡಲದಲ್ಲಿ ಉತ್ಪತ್ತಿಯಾದ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ I² ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ. R ಅಂದರೆ ರೋಧ. ಆಮೇಲೆ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಜೌಲ್ ಏನು ಹೇಳ್ತಾನೆ, ಒಂದು ಮಂಡಲದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ, ಅದರ ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಮತ್ತು ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಈ ನಿಯಮದ ಆಧಾರದ ಮೇಲೆ ವಿದ್ಯುತ್ ಬಲ್ಬ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸಿ. ಬಲ್ಬ್ನಲ್ಲಿ ಟಂಗ್ಸ್ಟನ್ ತಂತಿ ಇರುತ್ತದೆ. ಟಂಗ್ಸ್ಟನ್ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ತಂತಿ ಕಾಯುತ್ತದೆ. ಕಾದ ನಂತರ ಬೆಳಕು ಉತ್ಪತ್ತಿಯಾಗುತ್ತದೆ. ಅದರ ಜೊತೆಗೆ ಉಷ್ಣನೂ ಉತ್ಪತ್ತಿಯಾಗುತ್ತದೆ. ಇದಿಷ್ಟು ಭಾಗ ಏನು ನೋಡ್ರಿ, ಭೌತಶಾಸ್ತ್ರ ಮುಗಿತಿಲ್ಲಿಗೆ. ಇನ್ನು ನೆಕ್ಸ್ಟ್ ರಾಸಾಯನಶಾಸ್ತ್ರನೂ ಮಾಡೋಣ. ಪ್ರಶ್ನೆ 13. ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧನಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಕಾರ್ಬನ್ ಗುಣವನ್ನು ಏನಂತ ಕರಿತೀವಿ? ಕೆಟನೀಕರಣ ಅಂತ ಕರಿತೀವಿ. ಏನದು? ಕೆಟನೀಕರಣ. ಇನ್ನು ಸಮಾಂಗತೆ ಎಂದರೇನು ಅದು ಗೊತ್ತಿರ್ಬೇಕು ನಿಮಗೆ. ಬಹುರೂಪತೆ, ಸಂಕಲನ ಇವೆಲ್ಲ ಗೊತ್ತಿರ್ಬೇಕು ರೀ. ಬೃಹತ್ ಅಣುವನ್ನು ಉಂಟು ಮಾಡೋದು ಕೆಟನೀಕರಣ. ಇನ್ನಿಲ್ಲಿ ಬತ್ತು ನೋಡ್ರಿ, ಜಿಂಕ್ ಆಕ್ಸೈಡ್ ಮತ್ತು ಕಾರ್ಬನ್ನು, ಅದು ಜಿಂಕ್ ಮತ್ತು ಕಾರ್ಬನ್ ಮೊನಾಕ್ಸೈಡ್. ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ಪ್ರತಿವರ್ತಕ ಯಾವುದು? ಉತ್ಕರ್ಷಣ ಅಂದ್ರೆ ಆಕ್ಸಿಜನ್ ಪಡೆದುಕೊಂಡ ಧಾತು ಯಾವುದು? ಕಾರ್ಬನ್. ಇದು ನೋಡ್ರಿ, ಇದು ಉತ್ಕರ್ಷಣ ಆಗೈತಿ. ಇದು ನೋಡ್ರಿ, ಆಕ್ಸಿಜನ್ ಕಳೆದುಕೊಂಡಿದೆ ಅಂದರೆ ಅಪಕರ್ಷಣ ಆಗೈತಿ. ಹೌದು, ಉತ್ಕರ್ಷಣ ಮತ್ತು ಅಪಕರ್ಷಣ ಅಂದರೆ ಬಿ ಆಪ್ಷನ್ ಸರಿಯಾದ ಆಪ್ಷನ್. ನೆಕ್ಸ್ಟ್ ಮುಂದಕ್ಕೆ ಬರೀಪ. ಅಧಿಕ ಪ್ರಮಾಣದ ಸೋಡಿಯಂ ಹೈಡ್ರಾಕ್ಸೈಡನ್ನು ಅದೇ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ವಿಲೀನಗೊಳಿಸಿದಾಗ OH ಅಯಾನುಗಳ ಸಾರತೆ ಹೆಚ್ಚಾಗುತ್ತದೆ. ಸರಿಯಾದ ಆಪ್ಷನ್ OH, ಎ ಆಪ್ಷನ್ ಸರಿಯಾದ. ಕಮಟುವಿಕೆಯನ್ನು ತಡೆಗಟ್ಟುವ ಯಾವುದಾದ್ರೂ ಎರಡು ವಿಧಾನಗಳನ್ನು ತಿಳಿಸಿ. ನಿಮ್ಮ ಆಹಾರ ಕಮಟುವಿಕೆಯನ್ನು ತಡೆಗಟ್ಟುವ ಎರಡು ವಿಧಾನಗಳು ಅಂದರೆ ಆಹಾರ ಕಮಟುವಿಕೆಯನ್ನು ತಡೆಗಟ್ಟಬೇಕಾದ್ರೆ ಎರಡು ವಿಧಾನ ಯಾವ್ಯಾವ ರೀ ಅಂತ ಕೇಳಿದಾರೆ ಅವರು. ಒಂದು ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳನ್ನು ನಾವೇನು ಮಾಡಬೇಕಪ್ಪ ಅಂದರೆ ಗಾಳಿಯ ಸಂಪರ್ಕದಲ್ಲಿ ಬರದಂತೆ ಒಂದು ಡಬ್ಬಗಳಲ್ಲಿ ಸಂಗ್ರಹಿಸಿ ಇಡಬೇಕು. ಅಥವಾ ಅಂತಹ ಪೊಟ್ಟಣಗಳಲ್ಲಿ ನೈಟ್ರೋಜನನ್ನು ಹಾಯಿಸಬೇಕು. ನೈಟ್ರೋಜನ್ ಅನಿಲಗಳನ್ನು ಹಾಯಿಸುವುದು. ಇವೆರಡು ಕ್ರಮಗಳು. 3 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಕೀಟೋನ್ನ ರಚನಾ ಸೂತ್ರ ಬರೆಯಿರಿ. ನೋಡ್ರಪ್ಪ, 3 ಕಾರ್ಬನ್ ಕೀಟೋನ್. 1 ಕಾರ್ಬನ್, 2 ಕಾರ್ಬನ್, 3 ಕಾರ್ಬನ್. ಹೌದಾ? ಕಾರ್ಬನ್ ಎಷ್ಟು ಕೈ ಇರ್ತಾವೆ? 4 ಕೈ ಇರ್ತಾವೆ. ಅಂದ್ರೆ 4 ವ್ಯಾಲೆನ್ಸಿಗಳು. H. ಹೌದಾ? ಕೀಟೋನ್ ಬರಿಬೇಕಲ್ಲ, ಡಬಲ್ ಬಾಂಡ್ O ಅಂತ ಬರೆಯೋದು ಕೀಟೋನ್. ನೆಕ್ಸ್ಟ್ ಇಲ್ಲಿ H. ಇದು ನೋಡ್ರಿ, 3 ಕಾರ್ಬನ್ ಹೊಂದಿರುವ ಕೀಟೋನ್. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. HNO3 ಜಲೀಯ ದ್ರಾವಣವು ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತದೆ. ಆದರೆ ಆಲ್ಕೋಹಾಲ್ನ ದ್ರಾವಣವು ಈ ಗುಣ ಪ್ರದರ್ಶಿಸುವುದಿಲ್ಲ. ಆಲ್ಕೋಹಾಲ್ನ ಈ ಗುಣ ಪ್ರದರ್ಶಿಸುವುದಿಲ್ಲ ಏಕೆಂದರೆ ಇಲ್ಲಿ ಜಲೀಯ ದ್ರಾವಣದಲ್ಲಿ ನೀರಿರುತ್ತದೆ. H+OH- ಧನ ಆವೇಶಗಳು ಋಣ ಆವೇಶಗಳು ಇರುತ್ತವೆ. ಆದರೆ ಆಲ್ಕೋಹಾಲ್ನಲ್ಲಿ ಇರಂಗಿಲ್ಲ. ಅದಕ್ಕಾಗಿ ಈ ದ್ರಾವಣ ಗುಣವನ್ನು ಪ್ರದರ್ಶಿಸುವುದಿಲ್ಲ. ಪ್ರದರ್ಶಿಸುವುದಿಲ್ಲ. ಎಸ್. ಈ ಕೆಳಗಿನ ರಾಸಾಯನಿಕ ಕ್ರಿಯೆಯ ಸಮೀಕರಣಗಳನ್ನು ಗಮನಿಸಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಿ.
ಓಹೋ. ಅಯೋಡಿನ್ ಟಿಂಚರ್ನಲ್ಲಿ ಬಳಸುವ ಹೈಡ್ರೋಕಾರ್ಬನ್ ಸಂಯುಕ್ತ ಬಿಸಿಯಾದ ಸಾರಯುಕ್ತ H2SO4 ಎ ಬಿ ನಿಕ್ಕಲ್ ಎ ಉತ್ಪನ್ನಗಳನ್ನು ಹೆಸರಿಸಿ. ಅಪರ್ಯಾಪ್ತವಾದಂಥ ಯಾವುದೇ ಎಣ್ಣೆಯನ್ನು ತೊಗೊಂಡ್ರೆ ನಡೀತವೆ. ಅಪರ್ಯಾಪ್ತ ಮತ್ತು ಪರ್ಯಾಪ್ತ ಈಥೇನ್ ಮೀಥೇನ್ ತೊಗೋಬೋದು. ಅಥವಾ ಬಿ ಅಂದರೆ ಈಥೈನ್ ಮೀಥೈನ್ ಈ ರೀತಿ. ಕೆಳಗಿನ ರಾಸಾಯನಿಕ ಕ್ರಿಯೆಗೆ ಸರಿದೂಗಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಮತ್ತು ಈ ಕ್ರಿಯೆಯ ವಿಧವನ್ನು ಗುರುತಿಸಿ. ಬರ್ಕೋರಿ ಸೀಸದ ನೈಟ್ರೇಟ್ ಅಂದರೆ 2PbNO3 ಟ್ವೈಸ್ 2Pb ಬರೆಯೋದು, ಬ್ರೆಕೆಟ್ನಾಗ NO3 ಬರೋದು, ಆಮೇಲೆ ಬ್ರೆಕೆಟ್ ಹೊರಗೆ 2 ಅಂತ ಬರೆಯೋದು ಸೀಸದ ನೈಟ್ರೇಟ್. ಆಮೇಲೆ ಪೊಟ್ಯಾಸಿಯಮ್ ಅಯೋಡೈಡ್, ಸೀಸದ ನೈಟ್ರೇಟ್ ಜೊತೆಗೆ ಪೊಟ್ಯಾಸಿಯಮ್ ಅಯೋಡೈಡ್. ಪೊಟ್ಯಾಸಿಯಮ್ ಅಯೋಡೈಡ್ ಅಂದರೆ ಕೆ, ಪೊಟ್ಯಾಸಿಯಮ್ ಅಯೋಡೈಡ್ ಅಂದರೆ ಐ ಅಷ್ಟೇ ಬರೀರಿ. ಆಮೇಲೆ ಸೀಸದ ಅಯೋಡೈಡ್ PbI, ಪೊಟ್ಯಾಸಿಯಮ್ ನೈಟ್ರೇಟ್ KNO3 ಟ್ವೈಸ್ ಈ ರೀತಿ ಬರ್ಕೋತ ಹೋಗ್ಬಿಡ್ರಿ. ಬೇಕಿಂಗ್ ಸೋಡಾದ ಈ ಕೆಳಗಿನ ಉಪಯೋಗಗಳನ್ನು ಕಾರಣ ಕೊಡಿ. ಆಮ್ಲಶಾಮಕಗಳಲ್ಲಿ ಒಂದು ಘಟಕವಾಗಿ ಬಳಸುತ್ತಾರೆ ಏಕೆಂದರೆ ಬೇಕಿಂಗ್ ಸೋಡಾ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯನ್ನು ಆರಿಸುತ್ತದೆ, ಅದಕ್ಕಾಗಿ ಆಮ್ಲಶಾಮಕಗಳಲ್ಲಿ ಬಳಸುತ್ತಾರೆ. ದೇಹದಲ್ಲಿ ಆಮ್ಲೀಯ ಪ್ರಮಾಣ ಹೆಚ್ಚಾದಾಗ ಬೇಕಿಂಗ್ ಸೋಡಾ ಒಂದು ಪ್ರತ್ಯಾಮ್ಲವಾಗಿರುತ್ತದೆ. ಪ್ರತ್ಯಾಮ್ಲ ಆಮ್ಲವನ್ನು ಶಮನಗೊಳಿಸುತ್ತದೆ. ಬೇಕರಿಯಲ್ಲಿ ಬೇಕಿಂಗ್ ಪುಡಿಯನ್ನು ಬಳಸುತ್ತಾರೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದರಿಂದ ಬೇಕರಿ ಫುಡ್ಗಳಲ್ಲಿ ಅದು ಮೃದುತ್ವವನ್ನು ಕೊಡುತ್ತದೆ, ಅದರಿಂದ ಬಳಸುತ್ತೇವೆ. ಲೋಹದ ಮೇಲೆ ಅಭಿವರ್ತನೆ ಚಿತ್ರ ತೆಗಿತೀರಿ. ಲೋಹದ ಚೂರ ಗುರುತ ಮಾಡಿರಿ, ಹೈಡ್ರೋಜನಲ್ಲಿ ಗುರುತ ಮಾಡಿರಿ. ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಆಮ್ಲಕ್ಕೆ ನೀರನ್ನು ಸೇರಿಸಬಾರದು, ಆದರೆ ಆಮ್ಲವನ್ನು ನೀರಿಗೆ ಸೇರಿಸಬೇಕು, ಏಕೆ ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ಫಸ್ಟ್ ಏನು ತೊಗೋಬೇಕು, 2 ಬೇಕರನ್ನು ತೊಗೊಳ್ಳೋಣ. ಇದ್ರಾಗ ಆಮ್ಲ ಇದೆ, ಇದು ನೀರಿದೆ. ನೀರಕ್ಕೆ ಆಮ್ಲ ಹಾಕಿದರೆ ನಡೆಯುತ್ತೆ, ಆದರೆ ಆಮ್ಲಕ್ಕೆ ನೀರು ಹಾಕೋದಿಲ್ಲ. ಏಕೆಂದರೆ ಇದು ಉತ್ಕರ್ಷಣಕಾರಿ ಕ್ರಿಯೆ ಆಗಿರೋದ್ರಿಂದ ಹೆಚ್ಚಿನ ಉಷ್ಣ ಬಿಡುಗಡೆಯಾಗಿ ಇದು ಸಿಡಿಯುತ್ತೆ. ಅದು ಹೌದು, ಇಲ್ಲಿ ಹೆಚ್ಚು ಉಷ್ಣ ಬಿಡುಗಡೆ ಆಗೋಂಗಿಲ್ಲ, ಆದ್ದರಿಂದ ಈ ಆಮ್ಲ ಸಿಡಿಯೋದಿಲ್ಲ. ಅದಕ್ಕಾಗಿ ಆಮ್ಲಕ್ಕೆ ನೀರು ಹಾಕಬಾರ್ದು, ನೀರಕ್ಕೆ ಆಮ್ಲವನ್ನು ಸೇರಿಸಬೇಕು. ಸಾರಯುಕ್ತಗೊಳಿಸಬೇಕಾದ್ರೆ ಆಮ್ಲವನ್ನು ನೀರಿಗೆ ಸೇರಿಸಬೇಕು. ಒಂದು ಮೋಲಾರ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಎಸಿಟಿಕ್ ಆಮ್ಲಗಳಲ್ಲಿ ಯಾವ ಆಮ್ಲವು ಪ್ರಬಲ ಆಮ್ಲವಾಗಿದೆ ಮತ್ತು ಯಾವ ಆಮ್ಲವು ದುರ್ಬಲ ಆಮ್ಲವಾಗಿದೆ? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ಹೈಡ್ರೋಕ್ಲೋರಿಕ್ ಆಮ್ಲ ಪ್ರಬಲ ಆಮ್ಲ, ಎಸಿಟಿಕ್ ಆಮ್ಲ ದುರ್ಬಲ ಆಮ್ಲ. ಯಾಕಂದ್ರೆ ಇದ್ರಾಗ ಹೈಡ್ರೋಜನ್ ಅಯಾನುಗಳು ಹೆಚ್ಚಿರ್ತಾವೆ, ಇದ್ರಾಗ ಹೈಡ್ರೋಜನ್ ಅಯಾನುಗಳು ಕಡಿಮೆ ಇರ್ತಾವೆ, ಅದಕ್ಕಾಗಿ ಅದು ದುರ್ಬಲ. ಒಂದು ಪ್ರಮಾಣದಲ್ಲಿ ಭಟ್ಟಿ ಇಳಿಸಿದ ಒಂದು ನಿಮಿಷ ಹಾಂ ನಿಲ್ಲಪ್ಪ, ಸ್ವಲ್ಪ ಮ್ಯಾಪ್ ಕೊಡೋದು. ಒಂದು ಪ್ರಮಾಣದಲ್ಲಿ ಭಟ್ಟಿ ಇಳಿಸಿದ ನೀರು ಉಳಿದೆರಡು ಪ್ರಮಾಣಗಳಲ್ಲಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಹೊಂದಿವೆ. ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು ಈ 3 ದ್ರಾವಣಗಳ ಸ್ವಭಾವ ಹೇಗೆ ಗುರುತಿಸಬಹುದು? ಒಂದು ಪ್ರಮಾಣದಲ್ಲಿ ಭಟ್ಟಿ ಇಳಿಸಿದ ನೀರು, ಭಟ್ಟಿ ಇಳಿಸಿದ ನೀರು. ಇನ್ನೊಂದ್ರಾಗ ಆಮ್ಲ, ಇನ್ನೊಂದ್ರಾಗ ಪ್ರತ್ಯಾಮ್ಲ. ನಿಮ್ಗೆ ಕೆಂಪು ಮತ್ತು ನೀಲಿ ಲಿಟ್ಮಸ್ ಪೇಪರ್ ಅಟ್ಟ ಕೊಟ್ಟಿದ್ದಾರೆ, ಹೌದು. ಭಟ್ಟಿ ಇಳಿಸಿದ ನೀರು ಅಂದರೆ ಇದು ತಟಸ್ಥ. ಇದು ಕೆಂಪು ಲಿಟ್ಮಸ್ ಪೇಪರನ್ನು ತೊಗೊಳ್ಳೋದು, ಭಟ್ಟಿ ಇಳಿಸಿದ ನೀರಿನಲ್ಲಿ ಹಾಕೋದು, ಅದು ಕೆಂಪ ಇರ್ತೈತಿ. ಆಮ್ಲದಲ್ಲಿ ಹಾಕೋದು ಕೆಂಪ ಇರ್ತೈತಿ. ಪ್ರತ್ಯಾಮ್ಲದಲ್ಲಿ ಹಾಕೋದು ಅದು ನೀಲಿ ಅಂತ ಗೊತ್ತಾದ, ಇದು ನೀಲಿ ಆಗ್ತೈತಿ. ಹಾಗಾದರೆ ಇದು ಯಾವುದು? ಪ್ರತ್ಯಾಮ್ಲ ಅಂತ ಬರ್ಕೊಳ್ಳೋದು. ಇದು ನೀಲಿ ಆದ ನಂತರ, ಹೌದು, ಇದ ಲಿಟ್ಮಸ್ ಪೇಪರನ್ನು ಮತ್ತು ನಾವು ಆಮ್ಲಕ್ಕೆ ಹಾಕೋದು, ಇದೇನಾಗ್ತೈತಿ? ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗ್ತೈತಿ. ಅವಾಗ ಇದು ಆಮ್ಲ ಅಂತ, ಇದು ಪ್ರತ್ಯಾಮ್ಲ ಆಯ್ತು, ಇದು ಆಮ್ಲ ಆಯ್ತು. ಇನ್ನು ಕೆಂಪು ಲಿಟ್ಮಸ್ ಪೇಪರ್, ನೀಲಿ ಲಿಟ್ಮಸ್ ಪೇಪರ್ ಎರಡೂ ಭಟ್ಟಿ ಇಳಿಸಿದ ನೀರೊಳಗೆ ಹಾಕಿರಿ, ಯಾವುದೋ ಬಣ್ಣ ಬದಲಾವಣೆ ಆಗೋದಿಲ್ಲ. ಹಾಗಂದ್ರೆ ಇದು ತಟಸ್ಥ. ವ್ಯಾಖ್ಯಾನಿಸಿ. ರಚನಾ ಸಮಾಂಗಿಗಳು ಎಂದರೇನು? ರಚನಾ ಸಮಾಂಗಿಗಳೆಂದರೆ ಅನುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಬೇರೆ ಬೇರೆ ಆಗಿದ್ದರೆ ಅದು ರಚನಾ ಸಮಾಂಗಿಗಳು. ಎಸ್ಟರೀಕರಣ, ಒಂದು ನಿಮಿಷ.
ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುತ್ತವೆ. ಇದಕ್ಕೆ ನಾವು ಎಸ್ಟರೀಕರಣ ಅಂತ ಕರಿತೀವಿ. ಎಸ್ಟರ್ಗಳನ್ನು ಮಧುರ ಪರಿಮಳವುಳ್ಳ ವಸ್ತುಗಳಲ್ಲಿ ಬಳಸುತ್ತೇವೆ. ಮಧುರ ಪರಿಮಳವುಳ್ಳ ವಸ್ತುಗಳಲ್ಲಿ ಬಳಸುತ್ತೇವೆ. ಸುವಾಸಕಗಳಲ್ಲಿ, ಸ್ವಾದಕಾರಕಗಳಲ್ಲಿ ಬಳಸುತ್ತೇವೆ. ಮೀಸೆಲ್ಗಳಂದರೆ ಇದು ಸಾಬೂನುಗಳು ಅಯಾನಿಕ್ ತುದಿ ಮತ್ತು ಹೈಡ್ರೋಕಾರ್ಬನ್ ತುದಿಗಳನ್ನು ಹೊಂದಿರುತ್ತವೆ. ಈ ಅಯಾನಿಕ್ ತುದಿ ಜಲ ಆಕರ್ಷಕ, ಆಮೇಲೆ ಹೈಡ್ರೋಕಾರ್ಬನ್ ತುದಿ ಜಲ ವಿಕರ್ಷಕ. ಇವು ಮೀಸೆಲ್ಗಳನ್ನು ಉಂಟು ಮಾಡ್ತವೆ. ಇವುಗಳನ್ನು ಮೀಸೆಲ್ಗಳೆಂದು ಕರೆಯುತ್ತೇವೆ. ಈ ರೀತಿ ಬರೆದ್ರೆ ಸಾಕು. ಆದೇಶನ ಕ್ರಿಯೆ ಎಂದರೇನು? ಒಂದು ಕ್ರಿಯಾಗುಂಪು ಇನ್ನೊಂದು ಕ್ರಿಯಾಗುಂಪನ್ನು ಸ್ಥಾನಪಲ್ಲಟಗೊಳಿಸುವಂಥ ಕ್ರಿಯೆಯನ್ನು ನಾವು ಆದೇಶನ ಕ್ರಿಯೆ ಅಂತ ಕರಿತೀವಿ. ಅತ್ಯಂತ ಸರಳ ಹೈಡ್ರೋಕಾರ್ಬನನ್ನು ಹೆಸರಿಸಿ ಮತ್ತು ಇದರ ಅನುಸೂತ್ರ ಬರೆಯಿರಿ. ಹೈಡ್ರೋಕಾರ್ಬನ್ ಅತ್ಯಂತ ಸರಳವಾದದ್ದು. ಈಥೇನ್ ಬರೀರಿ, ಮೀಥೇನ್ ಬರೀರಿ, ಅದರ ಅನುಸೂತ್ರ ಬರೀರಿ. ಉತ್ಕರ್ಷಣಕಾರಿ ಎಂದರೇನು? ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ನ ಸೇರಿಸುವಂತಹ ವಸ್ತುಗಳನ್ನು ಉತ್ಕರ್ಷಣಕಾರಿಗಳು ಅಂತ ಕರಿತೀವಿ. ನಿಕ್ಕಲ್ ಆಗಿರ್ಬೋದು, ಪೆಲ್ಲಡಿಯಮ್ ಆಗಿರ್ಬೋದು, ಇವೆಲ್ಲ ಉತ್ಕರ್ಷಣಕಾರಿಗಳು. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮ್ಯಾಗ್ನೀಸಿಯಂ ಕ್ಲೋರೈಡ್ ಉಂಟಾಗುವುದನ್ನು ತೋರಿಸಿ. ಮ್ಯಾಗ್ನೀಸಿಯಂ ಕ್ಲೋರೈಡ್ ಮಾಡಿಬಿಡು ನೋಡ್ರಿ ಇಲ್ಲಿ. ಮ್ಯಾಗ್ನೀಸಿಯಂ ಕ್ಲೋರೈಡ್ ಅಂದ್ರೆ MgCl2 ಬಾರಿ ಎಸ್. ಒಂದು ಕಡೆ Mg ಬರ್ಕೋರಿ. Cl2 ಅಂದ್ರೆ Cl ಇಲ್ಲೊಂದು. ಮ್ಯಾಗ್ನೀಸಿಯಂನ ಹೊರಕವಚದಲ್ಲಿ 2 ಎಲೆಕ್ಟ್ರಾನ್ ಇರ್ತಾವೆ. ಹೌದು. ಕ್ಲೋರಿನ್ನ ಹೊರಕವಚದಲ್ಲಿ ಎಷ್ಟು ಇರ್ತಾವೆ ರೀ? 7 ಇರ್ತಾವೆ. 7 ಇರ್ತಾವೆ ಅಂಥೇಳಿ ಅದು 8 ಆಗಬೇಕು ಮಾಡ್ತಿರ್ತೀವಿ. 8 ಆಗಲಿ ಅಂಥೇಳಿ ಇವು 7 ಇರ್ತಾವೆ. ಇಲ್ಲೂ ಎಷ್ಟು ಅದಾವೆ ರೀ? 7 ಅದಾವೆ. 2 4 6 7. ಒಂದು ಎಲೆಕ್ಟ್ರಾನ್ ಇಲ್ಲಿ ಕೊಡ್ತೈತಿ, ಇನ್ನೊಂದು ಎಲೆಕ್ಟ್ರಾನ ಇಲ್ಲಿ ಕೊಡ್ತೈತಿ. ಅವಾಗ ನೋಡ್ರಿ ಇದು ಮ್ಯಾಗ್ನೀಸಿಯಂ ಕ್ಲೋರೈಡ್ ಆಗ್ತೈತಿ. ಗೊತ್ತಾತಲ್ಲ? ಕಾಸುವಿಕೆ ಮತ್ತು ಹುರಿಯುವಿಕೆ ನಡುವಿನ ವ್ಯತ್ಯಾಸ. ಹೆಚ್ಚಿನ ಗಾಳಿ ಮತ್ತು ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವಿಕೆಯನ್ನು ಹುರಿಯುವಿಕೆ ಅಂತ ಕರಿತೀವಿ. ಹೆಚ್ಚಿನ ಗಾಳಿ ಕಡಿಮೆ ಉಷ್ಣತೆಯಲ್ಲಿ ಕಾಸುವಿಕೆಯನ್ನು ಹುರಿಯುವಿಕೆ ಅಂತ ಕರಿತೀವಿ. ಕಾಸುವಿಕೆ ಕ್ರಿಯೆಯನ್ನು ಸಲ್ಫೈಡ್ ಅದುರುಗಳಲ್ಲಿ ಕಾಸುವಿಕೆ ಕ್ರಿಯೆಯನ್ನು ಮಾಡ್ತೇವೆ. ಇನ್ನು ಕಾರ್ಬೋನೇಟ್ ಅದುರುಗಳು ಇದ್ದಪ್ಪ ಅಂದ್ರೆ ಕಾರ್ಬೋನೇಟ್ ಅದುರು ಇತ್ತಂದ್ರೆ ಕಾಸುವಿಕೆ, ಸಲ್ಫೈಡ್ ಅದುರು ಇತ್ತಂದ್ರೆ ಹುರಿಯುವಿಕೆ. ಬೆಸುಗೆ ಲೋಹದಲ್ಲಿ ಘಟಕ ಲೋಹಗಳು. ಇದು ಸೀಸ ಮತ್ತು ತವರ ಬೆಸುಗೆ ಲೋಹಗಳಲ್ಲಿ ಬಳಸುವಂತಹ ಘಟಕ ಲೋಹಗಳು. ವಿದ್ಯುತ್ ತಂತಿಗಳನ್ನು ಸೇರಿಸಲು ಬೆಸುಗೆ ಲೋಹವನ್ನು ಏಕೆ ಬಳಸಲಾಗುತ್ತದೆ? ಏಕೆಂದರೆ ಅದು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿರುತ್ತವೆ. ಎಸ್. ಕೆಮಿಸ್ಟ್ರಿ ಮುಗಿತು ನೋಡ್ರಿ. ಇನ್ನು ಭಾಗ ಸಿ ಜೀವವಿಜ್ಞಾನ, ಬಯಾಲಜಿ. ಆಹಾರ ಸರಪಳಿಯೊಂದರ ಎರಡನೇ ಪೋಷಣಾಸ್ತರದಲ್ಲಿರುವುದು. ಪೋಷಣಾಸ್ತರ 2 ಇಲ್ಲಿ ನೋಡಿ. ಸಸ್ಯಾಹಾರಿ ಬರೋದಿಲ್ಲ, ಉತ್ಪಾದಕರು ಎರಡು ಒಂದ. ಸಸ್ಯಗಳು ಅಂದರೆ ಉತ್ಪಾದಕರು. ನೆಕ್ಸ್ಟ್ ಬರೋದು ಸಸ್ಯಾಹಾರಿ, ದ್ವಿತೀಯಕ ಭಕ್ಷಕ, ಪ್ರಾಥಮಿಕ ಮಾಂಸಾಹಾರಿ. ಇಲ್ಲಿದೆ ಎರಡನೇದಂದರೆ ಸಸ್ಯಾಹಾರಿಗಳು. ಆಪ್ಷನ್ ಬಿ. ಹಲವು ಪೀಳಿಗೆಯ ಸಂತತಿಗಳಲ್ಲಿ ಒಂದು ಗುಣವು ಕಂಡು ಬಂದದೆ ಎಂದರೆ ಆ ಗುಣವು. ಹಲವು ಪೀಳಿಗೆಗಳ ಸಂತತಿಗಳಲ್ಲಿ ಒಂದು ಗುಣವು ಕಂಡು ಬಂದಿದೆ ಎಂದರೆ ಅದು ಪ್ರಬಲ ಗುಣ. ಕ್ಸೈಲಮ್ ಮೂಲಕ ನೀರಿನ ಸಾಗಾಣಿಕೆಯನ್ನು ಎಲೆಗಳ ಪತ್ರರಂಧ್ರಗಳು ಅನುಕೂಲಿಸುತ್ತವೆ. ಸಮರ್ಥಿಸಿ. ಸಸ್ಯಗಳಲ್ಲಿ ನೀರು ಸಾಗಾಣಿಕೆ ಮಾಡುವುದು ಕ್ಸೈಲಮ್ ಅಂಗಾಂಶ. ಎಷ್ಟು ಬರೀ ಸಾಕು. ಕಾಯ್ದೆ ರೀತಿಯ ಸಂತಾನೋತ್ಪತ್ತಿಯನ್ನು ರೈತರಿಗೆ ಒಂದು ವರದಾನವಾಗಿದೆ. ಕಾಯ್ದೆ ರೀತಿಯ ಸಂತಾನೋತ್ಪತ್ತಿ ಅಂದರೆ ಇಲ್ಲಿ ನಾವು ಈ ರೀತಿ ಸಂತಾನೋತ್ಪತ್ತಿ ಮಾಡಿದಾಗ ಬೇಗನೆ ಹೂಬಿಟ್ಟು ಹಣ್ಣಾಗಿ ಕಾಯಿಯಾಗಿ ಪರಿಣಮಿಸುತ್ತದೆ. ಅದಕ್ಕಾಗಿ ಅದೊಂದು ರೈತರಿಗೆ ವರದಾನ. ತಂದೆಯೊಬ್ಬನ ಮಗುವಿನ ಲಿಂಗ ನಿರ್ಧರಣೆ ಹೊಣೆಗಾರಿಕೆ ಆಗಿರುತ್ತದೆ. ಏಕೆಂದರೆ ತಾಯಿಯಲ್ಲಿ XX ವರ್ಣತಂತುಗಳು ಇರ್ತವೆ, ತಂದೆಯಲ್ಲಿ XY ವರ್ಣತಂತು ಇರುತ್ತವೆ. ತಾಯಿಯಿಂದ X, ತಂದೆಯಿಂದ X ವರ್ಣತಂತುವನ್ನು ಪಡೆದ ಮಗು ಹೆಣ್ಣಾಗಿ ಹುಟ್ಟುತ್ತದೆ. ತಾಯಿಯಿಂದ X, ತಂದೆಯಿಂದ Y ಪಡೆದ ಮಗು ಗಂಡಾಗಿ ಹುಟ್ಟುತ್ತದೆ. ಆದ್ದರಿಂದ ತಂದೆಯ ಲಿಂಗಾಣುಗಳು ಲಿಂಗ ನಿರ್ಧರಣೆಯ ಹೊಣೆಗಾರಿಕೆ ಆಗಿರುತ್ತದೆ. ತ್ಯಾಜ್ಯ ನಿರ್ವಹಣೆಯಲ್ಲಿ ಜೈವಿಕ ವಿಘಟನೆಯಲ್ಲದ ತ್ಯಾಜ್ಯಗಳನ್ನು ಬೇರ್ಪಡಿಸುವುದರ ಅಗತ್ಯತೆ ಏನು? ತ್ಯಾಜ್ಯ ನಿರ್ವಹಣೆಯಲ್ಲಿ ಜೈವಿಕ ವಿಘಟನೆಯಿಲ್ಲದ
ತ್ಯಾಜ್ಯಗಳನ್ನು ಬೇರ್ಪಡಿಸುವುದು ಅಗತ್ಯವೇನು? ಏಕೆಂದರೆ ಜೈವಿಕ ವಿಘಟನೆ ಹೊಂದದೇ ಇರುವಂತಹ ವಸ್ತುಗಳು ಅವು ಯಾವುದೇ ವಸ್ತುವನ್ನು ಕೊಳಿಲಿಕ್ಕೆ ಬಿಡಂಗಿಲ್ಲ. ಆದ್ದರಿಂದ ಅದು ಬೇರ್ಪಡಿಸುವುದು ಅಗತ್ಯವಿದೆ. ಶಲಾಕಾಗ್ರದ ಮೇಲೆ ಪರಾಗದ ಮೊಳುವಿಕೆ ತೋರಿಸುವ ಚಿತ್ರ ತೆಗೆಯಿರಿ. ಪರಾಗನಳಿಕೆ ಗುರುತ ಮಾಡಿರಿ. ಈ ಕೆಳಗೆ ನೀಡಲಾದ ರಚನೆಯಲ್ಲಿ ಬಿ ಎಂದು ಗುರುತಿಸಲಾದ ಭಾಗದಲ್ಲಿ ಜರುಗುವ ಕ್ರಿಯೆಯನ್ನು ಹೆಸರಿಸಿ. ಈ ಕ್ರಿಯೆಯ ಪ್ರಾಮುಖ್ಯತೆ ಏನು? ಇದು ನೆಫ್ರಾನ್ನ ಕಾರ್ಯವನ್ನು ನೀವು ಬರಿಬೇಕಾಗುತ್ತದೆ. ಆ್ಯಂಡ್ಲೆಸ್ ಕುಣಿಕೆ. ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೀರಿ. ಭಾಗಗಳನ್ನು ಗುರುತ ಮಾಡಿಸ್ರಿ. ಫಿಕ್ಸ್ ಕ್ವಶನ್ ಪ್ರತಿಯೊಂದು ಕ್ವಶನ್ ಪೇಪರ್ದಲ್ಲಿ ಇರ್ತೈತೆ. ಅಣು ಮಸ್ತಿಷ್ಕ ಮತ್ತು ಫ್ರಾನ್ಸ್ ಗುರುತ ಮಾಡಿರಿ. ದುಂಡನೆಯ ಹಳದಿ ಬಟಾಣಿ ಉತ್ಪಾದಿಸುವ ಬಟಾಣಿ ಸುಕ್ಕಾದ ಬಟಾಣಿ. F2 ಪೀಳಿಗೆ ವ್ಯಕ್ತರೂಪ ಚಕ್ಕರ ಬೋರ್ಡ್ ಹಾಕ್ತೀರಿ ಅಥವಾ ಇದನ್ನು ಮಾಡಿರಿ. ಪರಾವರ್ತಿತ ಶಾಪವನ್ನು ಶೀಘ್ರ ಪ್ರಕ್ರಿಯೆಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಪರಿಗಣಿಸಬಹುದು. ಪರಾವರ್ತಿತ ಛಾಪ ಮೆದುಳಿನಿಂದ ನಿಯಂತ್ರಿಸಲ್ಪಡುವುದಿಲ್ಲ. ಅದು ಮೆದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡುತ್ತದೆ. ಆದ್ದರಿಂದ ಅದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಸಸ್ಯ ಒಂದು ದಿಕ್ಕಿನಿಂದ ಬೆಳಕನ್ನು ಗ್ರಹಿಸಿದಾಗ ಸಸ್ಯವು ಬೆಳಕಿನ ದಿಕ್ಕಿನೆಡೆಗೆ ಬಾಗಿದಂತೆ ಕಾಣುತ್ತದೆ. ಈ ಪ್ರಕ್ರಿಯೆಗೆ ಕಾರಣವೇನು? ಇಲ್ಲಿ ನೋಡ್ರಿ, ಕಾಂಡದಲ್ಲಿ ಏನಿರ್ತೈತಪ್ಪ ಅಂದ್ರೆ ಇಥಲೀನ್ ಅನ್ನೋ ಇರ್ತೈತಿ. ಇಲ್ಲಿ ಬೆಳಕು ಬಿತ್ತಪ್ಪ ಅಂದ್ರೆ ಈ ಇಥಲೀನ್ ಎಲ್ಲ ಸೇರಿತೈತಿ. ಈ ಕಡೆ ಹೋದೈತಿ. ಇಥಲೀನ್ ಇಲ್ಲಿ ಹೆಚ್ಚಾಗಿ ಇಲ್ಲಿ ಕಾಂಡ ಹೆಚ್ಚು ಬೆಳಿತೈತಿ. ಇದು ಕಡಿಮೆ ಬೆಳೆದೈತಿ. ಬೆಳೆದು ಸೂರ್ಯನ ಕಡೆಗೆ ಬಾಗ್ತೈತಿ. ಈ ರೀತಿ ಮಾನವನ ದೇಹದಲ್ಲಿರುವ ರಕ್ತನಾಳಗಳ ವಿಧಗಳನ್ನು ತಿಳಿಸಿ. ಪ್ರತಿಯೊಂದು ಒಂದು ಕಾರ್ಯವನ್ನು ತಿಳಿಸಿ. ಅಪಧಮನಿ, ಅಭಿಧಮನಿ, ಲೋಮನಾಳ. ಅಪಧಮನಿ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಒಯ್ತೈತಿ. ಅಭಿಧಮನಿ ಹೃದಯಕ್ಕೆ ಹೊಳ್ಳಿ ರಕ್ತವನ್ನು ತೊಗೊಂಬರ್ತೈತಿ. ಲೋಮನಾಳ ಜೀವಕೋಶಗಳಿಗೆ ರಕ್ತವನ್ನು ಒಯ್ತೈತಿ. ಮುಗಿತು. ಇಮ್ಮಡಿ ಪರಿಚಲನೆ ಎಂದರೇನು? ಹೃದಯಕ್ಕೆ ರಕ್ತ 2 ಬಾರಿ ಸಂಚರಿಸುವುದನ್ನು ಇಮ್ಮಡಿ ಪರಿಚಲನೆ ಎನ್ನುವರು. ಎಸ್, ಥ್ಯಾಂಕ್ ಯು ಲೈನ್ ಐತೆ. ಮಾನವನ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷ್ಣಗಳು ಮತ್ತು ಪ್ರೊಟೆಸ್ಟ ಗ್ರಂಥಿಯ ಪಾತ್ರವೇನು? ವೃಷ್ಣಗಳ ಪಾತ್ರ ಏನು ಸಂತಾನೋತ್ಪತ್ತಿಯಲ್ಲಿ? ವೃಷ್ಣಗಳು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತದೆ. ಪ್ರೊಟೆಸ್ಟ ಗ್ರಂಥಿ ವೀರ್ಯಾಣುಗಳನ್ನು ಪೋಷಣೆ ಮಾಡುತ್ತದೆ. ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಹೇಗೆ ಪಡೆಯುತ್ತದೆ? ಅದು ನೋಡ್ರಿ, ಜರಾಯು ಕಾರ್ಯ. ಹೌದು, ಇದು ಭ್ರೂಣ ತಾಯಿಯ ಹೊಟ್ಟೆ ಒಳಗಿರ್ತೈತಿ. ಜರಾಯುವಿನಿಂದ ಆಹಾರವನ್ನು ಪಡ್ಕೋತೈತಿ. ಹೌದು. ಆಮೇಲೆ ಭ್ರೂಣ ಉತ್ಪತ್ತಿ ಮಾಡಿರುವಂಥ ತ್ಯಾಜ್ಯ ಹೊಳ್ಳೆ ತಾಯಿಯ ರಕ್ತಕ್ಕೆ ಹೋಗುತ್ತದೆ. ಈ ರೀತಿ ಪೋಷಣೆಯನ್ನು ಪಡ್ಕೋತೈತಿ. ಮಾನವರಲ್ಲಿ ಅನುಸರಿಸುವ ವಿವಿಧ ಗರ್ಭನಿರೋಧಕತೆಯ ವಿಧಗಳು ಯಾವುವು? ಅದು ಕಾಪರ್ ಟೀಯನ್ನು ಬಳಸುತ್ತಾರೆ. ಹಲವಾರು ಮಾತ್ರೆಗಳನ್ನು ಬಳಸುವುದು ಗರ್ಭನಿರೋಧಕ ವಿಧಾನಗಳು. ಕಾಂಡಮ್ ಬಳಸುವುದು ಇವೆಲ್ಲ ಬರುತ್ತೆ. ನೆಕ್ಸ್ಟ್, ತುಂಡರಿಕೆ ಮತ್ತು ಪುನರುತ್ಪಾದನೆ ನಡುವಿನ ವ್ಯತ್ಯಾಸ ತಿಳಿಸಿ. ತುಂಡರಿಕೆ ಅಂದರೆ ಇದೊಂದು ಪೂರ್ಣ ಜೀವಿ ತುಂಡಾಗಿ 2 ಜೀವಿ ಆಗುತ್ತದೆ. ಹೌದು. ಪುನರುತ್ಪಾದನೆ ಆ ರೀತಿ ಅಲ್ಲ. ಪುನರುತ್ಪಾದನೆ ಯಾವ ರೀತಿ ಬೇಕಾದರೂ ಆಗ್ಬೋದು. ಇಲ್ಲಿ ತುಂಡಾಗ್ಬೋದು, ಇಲ್ಲಿ ಆಗ್ಬೋದು. ಪ್ರತಿಯೊಂದು ಒಂದು ಜೀವಿಯಾಗಿ ಪರಿಣಮಿಸ್ತೈತಿ. ತುಂಡರಿಕೆ ಹಂಗಿಲ್ಲ. ಸೆಂಟರ್ ತುಂಡಾಗುತ್ತದೆ. ಇದೊಂದು ಜೀವಿ ಬೇರೆ, ಇದೊಂದು ಜೀವಿ ಬೇರೆ. ಆದರೆ ಪುನರುತ್ಪಾದನೆ ಇದು ಎಲ್ಲೂ ಆಗ್ಬೋದು, ಯಾವುದೇ ಭಾಗದಲ್ಲಿ ಆಗ್ಬೋದು. ಇದೇ ವ್ಯತ್ಯಾಸ. ಓಕೆ, ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ 4 ಕ್ವಶನ್ ಪೇಪರ್ 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು. ಮಾಡೆಲ್ ಕ್ವಶನ್ ಪೇಪರ್ ಇರೋದ್ರಿಂದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು, ಸ್ಟ್ಯಾಂಡರ್ಡ್ ಕ್ವಶನ್ಸ್. ಅದಕ್ಕಾಗಿ ಇವುಗಳನ್ನು ನೀವು ಮಾಡಬೇಕು. ಪ್ರಾಕ್ಟೀಸ್ ಮಾಡಿ, ಓದಿ. ಥ್ಯಾಂಕ್ ಯು.